ಕಾಂಗ್ರೆಸ್ ಶಾಸಕರ ಖರೀದಿಗೆ ಬಿಜೆಪಿ ಯತ್ನಿಸಿದೆ. ಎಷ್ಟು ಕೋಟಿ ಖರೀದಿಗೆ ಯತ್ನಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಂತಹ ಹೇಳಿಕೆ. ಸಿಎಂ 50 ಕೋಟಿ ವಿಚಾರ ಹೇಳಿದ ಮೇಲೆ ಸತ್ಯ ಇರಬಹುದು. ಆಪರೇಷನ್ ಕಮಲ ಮಾಡೋದ್ರಲ್ಲಿ ಬಿಜೆಪಿ ಎಕ್ಸ್ಪರ್ಟ್. ಸರಿಯಾದ ದಾಖಲೆ ಸಿಕ್ಕರೆ ಖಂಡಿತವಾಗ್ಲೂ ತನಿಖೆ ಮಾಡ್ತೇವೆ ಅಂತ ಹೇಳ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್. ಈಗ ನಿಮಗೂ ಗೊತ್ತಿದೆ, ಕೋಟಿಗೇನು ಬೆಲೆನೇ ಇಲ್ವಲ್ಲ. ಕೋಟಿ ಎಷ್ಟು ಬೇಕಾದ್ರೂ ಹೇಳ್ಬೋದು. ಆದರೆ ಅಂಥದ್ದೊಂದು ಪ್ರಯತ್ನ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ಭಾರತೀಯ ಜನತಾ ಪಾರ್ಟಿ ಈಸ್ ನೋನ್ ಫಾರ್ ಇಟ್. ಅವರು ಆಪರೇಷನ್ ಕಮಲ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಈಗ ಏನು ಒಂದು ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಮಹಾರಾಷ್ಟ್ರದಲ್ಲಿ 42 ಜನನ ಕರ್ಕೊಂಡೋದ್ರು, ನಮ್ಮ ರಾಜ್ಯದಲ್ಲಿ 17 ಜನನ ಕರ್ಕೊಂಡೋದ್ರು, ಗೋವಾದಲ್ಲಿ ಮಾಡಿದರು, ಆಮೇಲೆ ಮಧ್ಯಪ್ರದೇಶದಲ್ಲಿ ಮಾಡಿದರು. ಈ ರೀತಿ ಅವರು ಎಲ್ಲ ಅದೊಂದು ಎಕ್ಸ್ಪರ್ಟೀಸ್ ಆಗಿಬಿಟ್ಟಿದೆ ಅವರಿಗೆ. ಅದಕ್ಕೆ ಇಲ್ಲಿ ಆ ಥರದ್ದು ಮಾತುಗಳು ಆಡ್ತಾ ಇದ್ದಾರೆ. ಎಲ್ಲಿ ನಮ್ಮ ರಾಜ್ಯದಲ್ಲಿ ಅಲ್ಲಲ್ಲೇ ಮಾತುಗಳು ಕೇಳ್ತವೆ. ಅದಕ್ಕೆ ದುಡ್ಡು ಎಷ್ಟು ಏನು ಅನ್ನೋದು ನಿಖರವಾಗಿ ಹೇಳೋಕ್ಕಾಗೋದು ಇಲ್ಲದೆ ಇದ್ದರೂ ಕೂಡ ಒಂದು ಅಂದಾಜು 50 ಕೋಟಿ ಕೊಟ್ಟರೆ ಬರ್ತೀರಾ ಅನ್ನಂಗೆ ನಡೀತಾ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ. ಮುಖ್ಯಮಂತ್ರಿಗಳು ಹೇಳುವಾಗ ಸುಮ್ಮನೆ ಹೇಳ್ತಾರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.